ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವರಾಜ್ಯ ಸೇನಾ ವಿಜಯಪುರ ವತಿಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಕ್ಕೆ ಬಂದೀವಿ. ಏನಪ್ಪ ಅಂದರೆ, ಮೊನ್ನೆ ದಾವಣಗೆರೆ ಜಿಲ್ಲೆ ಹರಿಹರ ಒಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ, ಅತ್ಯಂತ ಪವಿತ್ರವಾದ ಕಾರ್ಯಕ್ರಮ, ಶ್ರೇಷ್ಠವಾದ ಕಾರ್ಯಕ್ರಮದ ಅಂಗವಾಗಿ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಖ್ಯಾತ ವ್ಯಕ್ತಿ ಪ್ರೊಫೆಸರ್ ಭಗವಾನ್ ಅನ್ನುವರು ಶ್ರೀರಾಮನ ಬಗ್ಗೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಮ್ಮ ಇಡೀ ಕರ್ನಾಟಕದ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಕೊಡುವಂಥ ಕೆಲಸ ಮಾಡ್ಯಾರ. ರಾಜ್ಯ ಸರ್ಕಾರ ಶೀಘ್ರವೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಹಿಂದಿನೂ ಕೂಡ ಪ್ರೊಫೆಸರ್ ಭಗವಾನ್ ಅವರು ಸಂಬಂಧಪಡದೇ ಇರುವಂಥ ವಿಷಯಗಳ ಬಗ್ಗೆ ಮತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವಂಥ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಅನೇಕ ಅವಾಚ್ಯ ಶಬ್ದಗಳನ್ನು ಬಳಸುವಂಥ ಕೆಲಸವನ್ನು ಮಾಡ್ಯಾರ. ಭಗವಾನ್ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ಇವತ್ತು ಚುನಾವಣೆಗಿಂತ ಮುಂಚೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನಾನು ಒಬ್ಬ ಹಿಂದೂ ಅಂತೇಳಿ ಗರ್ವದಿಂದ ಹೇಳ್ಕೊಂಡಾರ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನ್ನ ಹೆಸರಲ್ಲೇ ಶ್ರೀರಾಮ ಅದಾನ ಅಂಥೇಳಿ ಸಿದ್ದರಾಮಯ್ಯನವರು ರಾಮನ ಭಕ್ತಿಯನ್ನು ಎತ್ತಿ ತೋರಿಸುವಂಥ ಕೆಲಸ ಮಾಡ್ಯಾರ. ಇವತ್ತು ಈ ರೀತಿ ಇರುವಾಗ ನಿಮ್ಮ ಅಧಿಕಾರಾವಧಿಯಲ್ಲೇ ಅದೇ ಶ್ರೀರಾಮನ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸುವಾಗ ತಾವು ಯಾಕೆ ಸುಮ್ಮದಿರಿ ಅಂತೇಳಿ ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಮತ್ತು ಶೀಘ್ರದಲ್ಲಿ ಆ ಭಗವಾನ್ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಕರ್ನಾಟಕದ ಹಿಂದೂಗಳ ಭಾವನೆಗೆ ಸ್ಪಂದಿಸಬೇಕು ಅನ್ನುವಂಥದ್ದು ನಾನು ನಮ್ಮ ಸಂಘಟನೆ ಪರವಾಗಿ ವಿನಂತಿ ಮಾಡ್ತೀನಿ. ಮತ್ತು ವಿರೋಧ ಪಕ್ಷ ಯಾಕೆ ಈ ವಿಷಯಕ್ಕೆ ಸುಮ್ಮಕುಂತದ ಅಂತೇಳಿ ನಾವು ವಿರೋಧ ಪಕ್ಷದವರಿಗೆ ಪ್ರಶ್ನೆ ಮಾಡ್ತೀನಿ. ಯಾಕಂದ್ರೆ ಇಲೆಕ್ಷನ್ ಇನ್ನೂ 2 ವರ್ಷ ಐತಂತ ಸುಮ್ಮಕುಂತಿರೋ ಅನ್ನುವಂಥ ಇವತ್ತು ಪ್ರಶ್ನೆ ನಮಗೆ ಹಿಂದೂಗಳಿಗೆ ಕಾಡಾಕತ್ತದ. ಬೇರೆ ಬೇರೆ ವಿಷಯಕ್ಕೆ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಶ್ರೀರಾಮನ ಬಗ್ಗೆ ಒಂದು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಎಲ್ಲ ಸಾಮಾಜಿಕ ಮಾಧ್ಯಮದಲ್ಲಾಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗಿರ್ಬೋದು ಎಲ್ಲ ರೀತಿ ಆ ಸುದ್ದಿ ಪ್ರಸಾರ ಆಗಿದ್ದರೂ ಕೂಡ ವಿರೋಧ ಪಕ್ಷದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ ಅನ್ನೋದು ಇದು ಅತ್ಯಂತ ದುರ್ದೈವದ ಸಂಗತಿ. ವಿರೋಧ ಪಕ್ಷದವರು ಕೂಡ ಶೀಘ್ರದಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿ ಈ ವಿಷಯವನ್ನು ಖಂಡಿಸಬೇಕಂತೇಳಿ ನಾನು ನಮ್ಮ ಸಂಘಟನೆ ಪರವಾಗಿ ವಿನಂತಿ ಮಾಡ್ತೀನಿ. ಸರ್, ಪ್ರೊಫೆಸರ್ ಭಗವಾನ್ ಅವರು ಈ ಮೊದಲೆಲ್ಲ ಇದಕ್ಕಿಂತ ಮುಂಚೆನೂ ಸಾಕಷ್ಟು ಸರಿ ಆಗ್ತದೆ ಹಿಂದೂ ಧರ್ಮಕ್ಕೆ ಅವಹೇಳನವಾಗಿ ಮಾತಾಡ್ಯಾರ ಸರ್. ಆ ರಾಜ್ಯ ಸರ್ಕಾರ ಯಾಕೆ ಸುಮ್ಮ ಕೂತದ? ರಾಜ್ಯ ಸರ್ಕಾರ ಈ ಹಿಂದಿನೂ ಕೂಡ ಬೇರೆ ಬೇರೆ ಸರ್ಕಾರ ಇದ್ದಾಗೂ ಕೂಡ ಭಗವಾನ್ ಅವ್ರು ಹೇಳಿಕೆ ಕೊಡ್ಕೋತೆ ಬಂದಾರೆ. ಯಾರೂ ಅವ್ರ ವಿರುದ್ಧ ಆ್ಯಕ್ಷನ್ ತಗೊಂಡಿಲ್ಲ. ಆ ಆ್ಯಕ್ಷನ್ ತಗೊಂಡಿಲ್ಲ ಅನ್ನುವ ಕಾರಣಕ್ಕಾಗಿ ಅವ್ರು ಹೆಚ್ಚುವರಿಯಾಗಿ ಅದನ್ನು ಮಾಡಾಕತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಧಿಕಾರಗಳನ್ನು ಬಗ್ಗೆ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡವ ಜನರಿಗೆ, ಈ ದೇಶದ ಕಟ್ಟ ಕಡೆಯ ಜನರಿಗೂ ಕೂಡ ಅನ್ಯಾಯ ಆಗಬಾರ್ದು, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವನ ಅಧಿಕಾರ, ಅವನ ಹಕ್ಕುಗಳು ಸಿಗಬೇಕು ಅನ್ನೋದನ್ನು ನಮ್ಮ ಸಂವಿಧಾನದ ಮೂಲಕ ಅವರು ಕೊಡುವಂಥ ಕೆಲಸ ಮಾಡ್ಯಾರ. ಆ ವಿಷಯದ ಬಗ್ಗೆ ಭಗವಾನ್ ಅವರು ಯಾವತ್ತೂ ಹೇಳಿಲ್ಲ. ಆ ವಿಷಯದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಭಗವಾನ್ ಅವರು. ಅದನ್ನು ನಾವು ಮೆಚ್ತೀವಿ. ಅದನ್ನು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ದಿನ ಅವರು ಶ್ರೀರಾಮನ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಹೇಳುವಂಥದ್ದು ಅತ್ಯಂತ ಖಂಡನಾತ್ಮಕ ವಿಷಯ ಅಂತೇಳಿ ನಾನು ಹೇಳ್ತೀನಿ. ಒಂದೇಳಿ ಸರ್ಕಾರ ಅವ್ರ ಮ್ಯಾಗ ಕ್ರಮ ತಗೊಳ್ಲಿಕ್ಕಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಸರ್ಕಾರ ಏನಾದರೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಭಗವಾನ್ ಅವ್ರ ಮ್ಯಾಗ 0 FIR ದಾಖಲಾಗ್ಯದ. ಧಾರವಾಡ ಒಳಗಾಗ್ಯದ, ಹರಿಹರ ಒಳಗಾಗ್ಯದ, ಬೆಂಗಳೂರು, ಕರ್ನಾಟಕದ ಹಲವು ಪ್ರದೇಶಗಳಲ್ಲಿ ಹಿಂದೂ ಸಂಘಟನೆಗಳು, ಸನಾತನ ಸಂಸ್ಥೆ, ಹಿಂದೂ ಜನಜಾಗೃತಿ ಸಮಿತಿಯವರು ಅನೇಕ ಕೇಸ್ಗಳನ್ನು ದಾಖಲೆ ಮಾಡ್ಯಾರ. ಇನ್ನು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಕರ್ನಾಟಕದ ಎಲ್ಲ ಹಿಂದೂಪರ ಸಂಘಟನೆಗಳು ಒಕ್ಕೂಟ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀನಿ. ಸರ್, ನೀವು ಹಿಂದೂಗಳು ಅಂತ ಇದ್ರಲ್ಲ, ಹಿಂದೂಗಳ ಹತ್ರ ಒಕ್ಕಟ್ಟಿದೆಯಾ ರಾಜ್ಯದಾಗ? ಆ ಹಿಂದೂಗಳ ಹತ್ರ ಒಕ್ಕಟ್ಟಿಲ್ಲ ಅನ್ನೋದಕ್ಕೆ ಕಾರಣನೇ ಇವತ್ತು ಹಿಂದೂಗಳ ಹತ್ರ ಒಕ್ಕಟ್ಟಿಲ್ಲ. ಹಿಂದೂ ಸಮಾಜದಾಗ ಒಗ್ಗಟ್ಟೈತಿ, ಹಿಂದೂ ರಾಜಕಾರಣಿಗಳ ಒಳಗೆ ಒಗ್ಗಟ್ಟಿಲ್ಲ. ಇದು ಹಿಂದೂಗಳಿಗೆ ಒಗ್ಗಟ್ಟ ಸಮಾಜದ ಯಾವತ್ತೂ ಒಗ್ಗಟ್ಟದ. ಅದಕ್ಕಾದ್ರೆ ಸಮಸ್ಯೆ ಏನಾಗತ್ತದ ಅಂದ್ರೆ ರಾಜಕಾರಣಿಗಳಿಂದ ಹಿಂದೂ ಸಮಾಜ ಡಿವೈಡೇಷನ್ ಆಗ್ಲಕತ್ತದ. ಇವ್ರ ಹಿಂದೆ ಒಂದು 4 ಜನ, ಇವ್ರ ಹಿಂದೆ ಒಂದು 4 ಜನ, ಇದು ಸಮಸ್ಯೆ ಆಗ್ಲಕತ್ತದ. ಸರ್, ಇದು ಯತ್ನಾಳ್ ಅವರು ಆಗ್ತದೆ ಒಂದು ವಾರ ಹಿಂದ್ಗಡೆ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಆಗ್ತದೆ, ಹಿಜಾಬ್ ಆಗ್ತದೆ, KC ಶಾಲ್ ಅಂತ. ಅವಾಗ ನಿಮ್ಮ ಹಿಂದೂ ಸಂಘಟನೆಗಳು ಎಲ್ಲಿ ಹೋಗಿರು? ಮತ್ತೆ ಎಲ್ಲ ಹಿಂದೂ ಸಂಘಟನೆಗಳು, ಯತ್ನಾಳ್ ಅಭಿಮಾನಿಗಳು ಎಲ್ಲರೂ ಕೂಡಿ ಅದ್ರಾಗ ಭಾಗವಹಿಸಿದ್ರು ಸರ್. ಬೆಳವಣಿಗೆ ಎಷ್ಟೇ ಇದ್ರಲ್ಲ, ಎಲ್ಲ ಪುರುಷ ಒಂದು 20-30 ಮಂದಿ ಇದ್ರು. ಇಲ್ಲ,
ಯಾಕಂದ್ರೆ ಕರ್ನಾಟಕ ಈಗ ಬಿಜಾಪುರ ಜಿಲ್ಲೆಯಲ್ಲಿ 20-30 ಮಂದಿ ಅಷ್ಟೇ ಹಿಂದೂ ನಾಯಕರು ಅದಾರ. ಇಲ್ಲ, ಬಿಜಾಪುರ ಜಿಲ್ಲೆಯೊಳಗೆ ಹಿಂದೂ ನಾಯಕರು ಭಾಳಷ್ಟು ಜನ ಅದಾರ. ಹಾಂ, ಪ್ರತಿಯೊಬ್ಬರು ಸೇರಿದ್ರು ಅದನ್ನ ಆ ಒಂದು ಕಾರ್ಯಕ್ರಮದಾಗ ಅವ್ರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸ್ಯಾರ. ಆದ್ರೆ ಮೊದಲಿನಂಗೆ ಹೆಂಗೆ ಆಗ್ಲಾಕತ್ತಿಲ್ಲ ಅಂತಂದ್ರೆ ಮುಂಜಾಗೃತವಾಗಿ ಮೊದಲು ಹೆಂಗಾಗ್ತಿತ್ತು, ಒಂದು ಸಭೆ ಮಾಡಿ ಎಲ್ಲರಿಗೂ ಕರೆಸಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಾಕತ್ತೀವಿ ಅಂತೇಳಿ ಕಾರ್ಯಕ್ರಮಗಳು ಆಯೋಜನೆ ಆಗ್ತಿದ್ದು. ಆದರೆ ಈಗ ಸ್ವಲ್ಪ ಅವಸರದಾಗ ಆಗಾನ ಕೆಲವೊಬ್ಬರಿಗೆ ಸಂಪರ್ಕ ಕೊರತೆಯಿಂದ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಆಗಂಗಿಲ್ಲ. ಇದೊಂದು ಸಮಸ್ಯೆ ಆಗುತ್ತೆ. ಹಾಗಲ್ರಿ, ನಿಮ್ಮ ಮಾತಿನ ಅರ್ಥ ಏನಾಯ್ತು, ನಾಳೆ ಒಂದು ಏನೋ ಮಾಡ್ತೀನಿ ಅಂತಂದ್ರೆ ಒಂದು ಏನೇನು ಘಟನೆ ನಡೀತದೆ ಅಂತ ಇವತ್ತಿನ ದಿನ ಗೊತ್ತಾಗ್ತದೆ. ಮತ್ತು ಹಾಗಾದ್ರೆ ಇಲ್ಲ, ಘಟನೆ ಅಂತಲ್ಲ, ಒಂದು ಪ್ರೊಟೆಸ್ಟ್, ಒಂದು ಡಿ ಸಿಗೆ ಮನವಿ ಕೊಡೋದಾಗಲಿ, ಒಂದು ಹೋರಾಟ ಆಗಲಿ, ಮುಂಚಿತವಾಗಿ ಎಲ್ಲರಿಗೂ ಹೆಚ್ಚಿನ ಸಂಪರ್ಕ ಮಾಡಿದೆ ಅಂತಂದ್ರೆ ಹೆಚ್ಚಿನ ಜನ ಸೇರುವಂಥ ಕೆಲಸ ಆಗ್ತದೆ. ತಮ್ಮ ಹೆಸರು? ಕಿರಣ್ ಕಾಳೆ, ಸ್ವರಾಜ್ಯ ಸೇನಾ ಅಧ್ಯಕ್ಷ. ಥ್ಯಾಂಕ್ ಯು.